Fund flow statement. Meaning of fund. The term fund is cash or cash equivalents or total current assets or net working capital. The term fund means net current assets or net working capital. We have considered in fund is nothing but net working capital. Net working capital is equal to current assets minus current liabilities. We have studied in current assets and current liabilities in next minutes. Then meaning of fund flow statement. ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಫಂಡ್ ಅಂತ ನೋಡಿದ್ದೀವಿ ನೀವು ಫಂಡ್ ಅಂದರೆ ಕ್ಯಾಶು ಅಥವಾ ಕ್ಯಾಶ್ ಈಕ್ವಲೆಂಟ್ಸ್ ಆರ್ ಟೋಟಲ್ ಕರೆಂಟ್ ಅಸೆಟ್ಸ್ ಆರ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಫಂಡ್. ಹಾಗಾದರೆ ಇಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಗಮನಿಸಿದಾಗ ಇಟ್ ಈಸ್ ದ ಸ್ಟೇಟ್ಮೆಂಟ್ ಪ್ರೊವೈಡಿಂಗ್ ನೆಸಸರಿ ಇನ್ಫಾರ್ಮೇಷನ್ ಅಬೌಟ್ ದ ಚೇಂಜಸ್ ಇನ್ ದ ಫೈನಾನ್ಷಿಯಲ್ ಕಂಡೀಷನ್ಸ್ ಆಫ್ ಬಿಸ್ನೆಸ್ ಕನ್ಸರ್ನ್ ಬಿಟ್ವೀನ್ ಟೂ ಪೀರಿಯಡ್ಸ್. ಹಂಗಲ್ಲಿ ಇಲ್ಲಿ ಎರಡು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನೆ. ಎರಡು ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ತೋರಿಸ್ತದೆ ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ತೋರಿಸುತ್ತಾ ಫೈನಾನ್ಷಿಯಲ್ ಪೊಸಿಷನ್ 2 ವರ್ಷದಲ್ಲಿ ಏನಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಹಂಗಾರೆ ಇಲ್ಲಿ ಇನ್ನೊಂದು ಶಾರ್ಟ್ ಮೀನಿಂಗ್ದಲ್ಲಿ ನೋಡಬೇಕಾದ ಸಂದರ್ಭದಲ್ಲಿ ಇಟ್ ಸ್ಟೇಟ್ಸ್ ಹೌ ದ ಫಂಡ್ಸ್ ಫ್ಲೋ ಇನ್ ದ ಬಿಸ್ನೆಸ್ ಆ್ಯಂಡ್ ಹೌ ದ ಫ್ಲೋ ಔಟ್ ಆಫ್ ದ ಬಿಸ್ನೆಸ್. ಅಂದರೆ ನಿಮ್ಮ ವ್ಯವಹಾರ ಸಂಸ್ಥೆಗಳಲ್ಲಿ ಫಂಡು ಯಾವ ಮೂಲಗಳಿಂದ ಇನ್ಕಮಿಂಗ್ ಆಗ್ತದೆ, ಅದೇ ರೀತಿ ನಿಮ್ಮಲ್ಲಿ ಕಲೆಕ್ಷನ್ ಆಗಿರ್ತಕ್ಕಂಥ ನಿಮ್ಮ ವ್ಯವಹಾರ ಸಂಸ್ಥೆಗಳಲ್ಲಿ ಕಲೆಕ್ಷನ್ ಆಗಿರ್ತಕ್ಕಂಥ ಫಂಡು ಯಾವ ಮೂಲಗಳಿಗೆ ಖರ್ಚಾಗ್ತದೆ, ಹೊರಗಡೆ ಹೋಗ್ತದೆ ಅಂತಕ್ಕಂಥದ್ದಕ್ಕೆ ನಾವು ಎಂತ ಕರಿತೀವಿ ಇಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಫಂಡ್ ಇನ್ಕಮಿಂಗ್ ಆ್ಯಂಡ್ ಫಂಡ್ ಔಟ್ ಗೋಯಿಂಗ್ ಆಫ್ ದ ಬಿಸ್ನೆಸ್ ಇಸ್ ನಥಿಂಗ್ ಬಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಅದರಲ್ಲಿ ಡೆಫಿನಿಷನನ್ನು ಗಮನಿಸಿದಾಗ ದ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ಸ್ ದ ಸೋರ್ಸಸ್ ಫ್ರಾಮ್ which additional funds were derived and the uses which these funds were put. ಅಂದರೆ ಫಂಡ್ಸು ಯಾವ ಮೂಲಗಳಿಂದ ನೀವು ಕಲೆಕ್ಟ್ ಮಾಡ್ತೀರಿ, ಹಂಗಾರೆ ಕಲೆಕ್ಟ್ ಮಾಡಿರ್ತಕ್ಕಂಥ ಫಂಡನ್ನು ಯಾವ ಮೂಲಗಳಿಗೆ ಅಥವಾ ಯಾವ ಖರ್ಚುಗಳಿಗೆ ಫಂಡನ್ನು ನೀವು ಖರ್ಚು ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಎಂತ ಕರಿತೀವಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಹಂಗಾರೆ ಇಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಹಾಕಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ನಾವು ಪ್ರಾಬ್ಲಮನ್ನು ಬಿಡಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೋರ್ಸಸ್ ಯಾವ ಹೋಗ್ತವ, ಅನಂತರ ನಾವು ಅಂದರೆ ವಿವಿಧ ಮೂಲಗಳಿಂದ ಫಂಡನ್ನು ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತೀವಿ, ಫಂಡನ್ನು ಯಾವ ಮೂಲಗಳಿಗೆ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಸೋರ್ಸಸ್ ಆಫ್ ಫಂಡ್ ಈಸ್ ನಥಿಂಗ್ ಬಟ್ ಇನ್ಫ್ಲೋ ಆಫ್ ಫಂಡ್. ನಿಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಯಾವ ಮೂಲಗಳಿಂದ ಹಣಕಾಸು ಹರಿದು ಬರ್ತಕ್ಕಂಥ ಸಿಚುವೇಶನ್ಗೆ ನಾವೆಂತ ಕರಿತೀವಿ ಅಂತಂದರೆ ಸೋರ್ಸಸ್ ಆಫ್ ಫಂಡ್ ಅಂತ ಕರಿತೀವಿ. ರಿಸಲ್ಟ್ಸ್ ಇದು ಟ್ರಾನ್ಸಾಕ್ಷನ್ಸ್ ವಿಚ್ ರಿಸಲ್ಟ್ಸ್ in an increases in the amount of fund is nothing but sources. ಅಂದರೆ ನಿಮ್ಮ ವ್ಯವಹಾರ ಸಂಸ್ಥೆಯಲ್ಲಿರ್ತಕ್ಕಂಥ ಹಣವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ವಿವಿಧ ಮೂಲಗಳಿಗೆ ನಾವೆಂತ ಕರಿತೀವಿ ಇಲ್ಲಿ ಸೋರ್ಸಸ್ ಆಫ್ ಫಂಡ್ ಅಂತ ಕರಿತೀವಿ. ಹಾಗಾದರೆ ನಂಬರ್ 1 ಫಂಡ್ ಅಂದರೆ ನಿಮ್ಮ ವ್ಯವಹಾರ ಸಂಸ್ಥೆಗೆ ಫಂಡ್ ಬರ್ತಕ್ಕಂಥ ವಿವಿಧ ಮೂಲಗಳು ಯಾವುವು. ನಂಬರ್ 1 ಫಂಡ್ ಫ್ರಾಮ್ ಆಪರೇಷನ್. ಫಂಡ್ ಫ್ರಾಮ್ ಆಪರೇಷನ್ ಅಂದರೆ ನಿಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ನೀವು ಗಳಿಸಿರ್ತಕ್ಕಂಥ ಆದಾಯಕ್ಕೆ ಫಂಡ್ ಫ್ರಾಮ್ ಆಪರೇಷನ್ಸ್ ಅಂತ ಕರಿತೀವಿ. ಅದು ನಿಮ್ಮ ವ್ಯವಹಾರದ ಸೋರ್ಸಸ್ ಆಗ್ತದೆ. ನಂಬರ್ 2 ನಾನ್ ಆಪರೇಟಿಂಗ್ ಇನ್ಕಮ್ಸ್. ಅಂದರೆ ನಿಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ದಿನನಿತ್ಯ ಆ್ಯಕ್ಟಿವಿಟೀಸ್ನಲ್ಲಿ ಅಥವಾ ದಿನನಿತ್ಯ ವ್ಯವಹಾರದ ಚಟುವಟಿಕೆಗಳಿಗೆ ಗಳಿಸದೇ ಇರತಕ್ಕಂಥ ಇನ್ನಿತರ ಆದಾಯಕ್ಕೆ ನಾವು ಅಂತ ಕರಿತೀವಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಕರಿತೀವಿ. ನಾನ್ ಆಪರೇಟಿಂಗ್ ಇನ್ಕಮ್ಸದ ಉದಾಹರಣೆಗಳನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ನೀವು ಫಿಕ್ಸ್ಡ್ ಅಸೆಟ್ಸನ್ನು ಒಂದು ಅವಧಿಯಲ್ಲಿ ಖರೀದಿ ಮಾಡಿರ್ತೀರಿ, ಅದನ್ನು ಮಾರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಅವಧಿಗೆ ನೀವು ಮಾರಿದ್ರಿ ಅಂತಂದರೆ, ಹೆಚ್ಚಿನ ಹಣಕ್ಕಾಗಿ ನೀವು ಮಾರಿದ್ರಿ ಅಂದರೆ ಅಲ್ಲಿ ಬರ್ತಕ್ಕಂಥ ವ್ಯತ್ಯಾಸ ಏನಾಗ್ತದೆ, ನೀವು ಪ್ರಾಫಿಟ್ ಆಗ್ತದೆ. ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಡಿವಿಡೆಂಡ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಕಾಂಪೆನ್ಸೇಷನ್ ರಿಸೀವ್ಡ್ ಇವೇನಾಗ್ತವೆ ಅಂದರೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆಗ್ತದೆ. 3ನೇ ಸೋರ್ಸಸನ್ನು ಗಮನಿಸಿದಾಗ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಏನು ಮಾಡಿರ್ತೀರಿ ಅಂದರೆ ಈ ವರ್ಷಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ 1961 ರೂಲ್ಸ್ ಪ್ರಕಾರ ನೀವು ಹೆಚ್ಚಿಗೆ ಏನಾದರೂ ಕಟ್ಟಿದರೆ ಅದು ನಿಮಗೆ ರೀಫಂಡ್ ಆಯಿತು ಅಂತಂದರೆ ಅದು ನಿಮಗೆ ಬರ್ತಕ್ಕಂಥ ಆದಾಯ. ಇದೆ 4ನೇದು ಸೋರ್ಸಸ್ಸು ಇಶ್ಯೂ ಆಫ್ ಶೇರ್ಸ್. ಹಂಗಾರೆ ನೀವು ಶೇರ್ಸನ್ನು ಸಾರ್ವಜನಿಕರಿಗೆ ನಿಮ್ಮ ಶೇರ್ ಕ್ಯಾಪಿಟಲ್ಗೋಸ್ಕರ ಬಿಡುಗಡೆ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಹೆಚ್ಚಿನ ಹಣಕ್ಕೆ ಅಥವಾ ಕ್ಯಾಪಿಟಲ್ಗೆ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ಶೇರ್ ಹೋಲ್ಡರಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ಗೆ ನಾವೆಂತ ಕರಿತೀವಿ ಅಂತಂದರೆ ಇಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಂತ ಕರಿತೀವಿ. ಅದು ನಿಮಗೆ ಬರ್ತಕ್ಕಂಥ ಸೋರ್ಸ್. ಇಶ್ಯೂ ಆಫ್ ಡಿವೆಂಚರ್ಸ್ ಹೋಲ್ಡರಿಗೆ ಅಂದರೆ ಸಾಲ ಪತ್ರಗಳ ಮೂಲಕ ಸಾಲವನ್ನು ನೀವು ಕಲೆಕ್ಟ್ ಮಾಡಿದಾಗ ಅದು ಬರ್ತಕ್ಕಂಥ ಆದಾಯಕ್ಕೆ ನಾವೆಂತ ಕರಿತೀವಿ ಸೋರ್ಸಸ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಮೀಡಿಯಮ್ ಟರ್ಮ್ ಲೋನ್ಸ್ ಬಾರೋಡ್.
ಅಂದರೆ ದೀರ್ಘಾವಧಿ ಮಧ್ಯಮಾವಧಿ ಸಾಲಗಳನ್ನು ನೀವು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿದಾಗ ಸಾರ್ವಜನಿಕರಿಂದ ನೀವು ಕಲೆಕ್ಟ್ ಮಾಡಿದಾಗ ಅಥವಾ ಲಾಂಗ್ ಟರ್ಮ್ ಮೀಡಿಯಮ್ ಟರ್ಮ್ ಲೋನ್ಸ್ ಬಾರೋಡ್ ಅಂದರೆ ದೀರ್ಘಾವಧಿ ಮಧ್ಯಮಾವಧಿ ಸಾಲಗಳ ಮೂಲಕ ನೀವು ಸಾಲವನ್ನು ತೆಗೆದುಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದರೆ ಕ್ಯಾಶ್ ಇನ್ಕಮಿಂಗ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಫಂಡ್ ಫ್ಲೋ, ಫಂಡ್ ಇನ್ಕಮಿಂಗ್. ನೆಕ್ಸ್ಟ್ ಸೆವೆಂತ್ ಒನ್, ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡಿಪಾಸಿಟ್ಸ್ ಆಕ್ಸೆಪ್ಟೆಡ್. ಅಂದರೆ ದೀರ್ಘಾವಧಿ ಮಧ್ಯಮಾವಧಿ ಡಿಪಾಸಿಟ್ಸ್ಗಳನ್ನು ನೀವು ಸ್ವೀಕಾರ ಮಾಡಿದಾಗ ಅದೇನಾಗ್ತದೆ ಅಂದರೆ ನಿಮಗೆ ಕ್ಯಾಶ್ ಇನ್ಕಮಿಂಗ್ ಆಗ್ತದೆ, ಅದಕ್ಕೆ ಫಂಡ್ ಫ್ಲೋಸ್ ಅಂತ ಕರಿತೀವಿ. ಸೇಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ ಇಸ್ ನಥಿಂಗ್ ಬಟ್ ಶೇರ್ಸ್ ಬಾಂಡ್ಸ್ಗಳನ್ನು ನೀವು ಸೇಲ್ ಮಾಡಿದಾಗ ಅದರಿಂದ ಬರ್ತಕ್ಕಂಥ ಆದಾಯ ನಿಮಗೆ ಏನಾಗ್ತದೆ, ಸೋರ್ಸ್ ಆಗ್ತದೆ. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಫಿಕ್ಸ್ಡ್ ಅಸೆಟ್ಸ್, ಮಷಿನರಿ, ಲ್ಯಾಂಡ್, ಬಿಲ್ಡಿಂಗ್ ಇವುಗಳನ್ನು ಸೇಲ್ ಮಾಡಿದಾಗ ಕ್ಯಾಶ್ ಇನ್ಕಮ್ ಇಸ್ ನಥಿಂಗ್ ಬಟ್ ಸೋರ್ಸಸ್ ಆಫ್ ಫಂಡ್ಸ್. ಅದೇ ರೀತಿ ನಾವು ಯೂಸಸ್ ಆರ್ ಅಪ್ಲಿಕೇಶನ್ ಆಫ್ ಫಂಡ್ಸ್ ಅಂತ ನೋಡಿದಾಗ, ಹಂಗಾರೆ ಇಲ್ಲಿ ಯೂಸಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಅಂದರೆ ನೀವು ಕಲೆಕ್ಷನ್ ಮಾಡಿರ್ತಕ್ಕಂತಹ ವಿವಿಧ ಮೂಲಗಳಿಂದ ಹಣವನ್ನು ಏನು ಕಲೆಕ್ಷನ್ ಮಾಡಿರ್ತಲ್ಲ ಆ ಹಣವನ್ನು ಯಾವ ಮೂಲಗಳಿಗೆ ನೀವು ಖರ್ಚು ಮಾಡ್ತೀರಿ ನಿಮ್ಮ ವ್ಯವಹಾರದಲ್ಲಿ ಅಂತಕ್ಕಂಥದ್ದು ನಾವೆಂತ ಕರಿತೀವಿ, ಯೂಸಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಫಂಡ್ ಅಂತ ಕರಿತೀವಿ. ದ ಟ್ರಾನ್ಸಾಕ್ಷನ್ಸ್ ವಿಚ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ದ ಫಂಡ್, ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ವ್ಯವಹಾರ ಸಂಸ್ಥೆಯಲ್ಲಿರ್ತಕ್ಕಂಥ ಹಣ ಬೇರೆ ಮೂಲಗಳಿಗೆ ಖರ್ಚಾಗೋದ್ರಿಂದ ಅದು ಔಟ್ ಗೋಯಿಂಗ್ ಆಗೋದ್ರಿಂದ ನಾವೆಂತ ಕರಿತೀವಿ, ಅದಕ್ಕೆ ಯೂಸಸ್ ಆಫ್ ಫಂಡ್ಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಹಂಗಾರೆ ಇಲ್ಲಿ ಯೂಸಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಯಾವುಗಳಿದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋಣ. ನಂಬರ್ 1, ಫಂಡ್ ಲಾಸ್ಟ್ ಇನ್ ಆಪರೇಷನ್ ಆರ್ ಆಪರೇಟಿಂಗ್ ಲಾಸಸ್ ಆರ್ ಟ್ರೇಡಿಂಗ್ ಲಾಸಸ್. ನಿಮ್ಮ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಹಣದ ಲಾಸನಿಗೆ ನಾವೇಂತ ಕರಿತೀವಿ ಅಂದರೆ ಫಂಡ್ ಲಾಸ್ಟ್ ಅಂತ ಕರಿತೀವಿ, ಅಥವಾ ಫಂಡ್ ಲಾಸ್ಟ್ ಇನ್ ಆಪರೇಷನ್ ಅಥವಾ ಟ್ರೇಡಿಂಗ್ ಲಾಸ್ ಅಂತ ಕರಿತೀವಿ. ನಂಬರ್ 2, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ನಿಮ್ಮ ವ್ಯವಹಾರದಲ್ಲಿ ದಿನನಿತ್ಯ ಮಾಡ್ತಕ್ಕಂಥ ಖರ್ಚುಗಳನ್ನು ಹೊರತುಪಡಿಸಿ ಇನ್ನಿತರ ಖರ್ಚುಗಳಿಗೆ ನಾವೆಂತ ಕರಿತೀವಿ ಅಂದರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅದಕ್ಕೆ ಮಾಡಿರ್ತಕ್ಕಂಥ ಖರ್ಚಿಗೆ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಅಂತ ಕರಿತೀವಿ. ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ಸ್ ಇಸ್ ನಥಿಂಗ್ ಬಟ್ ಎಕ್ಸಾಂಪಲ್ಸ್ ಡೆಪ್ರಿಷಿಯೇಷನ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, writing of fictitious assets, goodwill, patent rights, preliminary expenses, discount on sale of discount on issue of shares and debentures, like this. And third application is nothing but redemption of debentures. ಅಂದರೆ ಸಾಲ ಪತ್ರಗಳ ಮೂಲಕ ನೀವು ಸಾಲವನ್ನು ಸ್ವೀಕಾರ ಮಾಡಿದಾಗ ಅದು ಸೋರ್ಸಸ್ ಆಗ್ತದೆ, ಅದರ ಅವಧಿ ಮುಗಿದ ನಂತರ ಸಾಲಗಾರರಿಗೆ ನೀವು ಹೊರಳಿ ಸಾಲವನ್ನು ಕೊಟ್ಟಾಗ ಅದು ನಿಮ್ಮಿಂದ ಫಂಡ್ ಔಟ್ ಗೋಯಿಂಗ್ ಆಗ್ತದೆ. ದೆನ್ ರಿಡಂಪ್ಷನ್ ಆರ್ ರೀಪೇಮೆಂಟ್ ಆಫ್ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್. ಪ್ರಥಮ ಹಕ್ಕಿನ ಷೇರುದಾರರಿಂದ ನೀವು ಶೇರುಗಳನ್ನು ಇಶ್ಯೂ ಮಾಡಿದಾಗ ಹಣ ಏನಾಗ್ತದೆ, ಇನ್ಕಮಿಂಗ್ ಆಗಿರ್ತದೆ, ಫಂಡ್ ಇನ್ಕಮಿಂಗ್ ಆಗಿರ್ತದೆ. ಅವರ ಅವಧಿ ಮುಗಿದ ನಂತರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ನೀವು ಕ್ಯಾಶನ್ನು ರಿಫಂಡ್ ಮಾಡಿದಾಗ ಅಥವಾ ಶೇರ್ಸ್ ಹಣವನ್ನು ನೀವು ರಿಫಂಡ್ ಮಾಡಿದಾಗ ಅದೇನಾಗ್ತದೆ, ಔಟ್ ಗೋಯಿಂಗ್ ಆಫ್ ಫಂಡ್ ಆಗ್ತದೆ. ದೆನ್ ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಮೀಡಿಯಮ್ ಟರ್ಮ್ ಲೋನ್ಸ್ ಅಂದರೆ ದೀರ್ಘಾವಧಿ ಮಧ್ಯಮಾವಧಿ ಸಾಲಗಳ ಮೂಲಕ ನೀವು ಹಣವನ್ನು ಸ್ವೀಕಾರ ಮಾಡಿದಾಗ ಫಂಡ್ ಇನ್ಕಮಿಂಗ್ ಆಗ್ತದೆ, ಅವು ಅವಧಿ ಮುಗಿದ ನಂತರ ನೀವು ಒಳ್ಳೆ ರೀಪೇಮೆಂಟ್ ಮಾಡಿದಾಗ ಅದೇನಾಗ್ತದೆ, ಔಟ್ ಗೋಯಿಂಗ್ ಆಫ್ ಫಂಡ್ ಆಗ್ತದೆ. ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡಿಪಾಸಿಟ್ಸ್, ದೀರ್ಘಾವಧಿ ಮತ್ತು ಮಧ್ಯಮಾವಧಿಯ ಡಿಪಾಸಿಟ್ಸ್ಗಳನ್ನು ಸಾರ್ವಜನಿಕರಿಂದ ನೀವು ಸ್ವೀಕಾರ ಮಾಡಿದಾಗ ಅಲ್ಲಿ ಹಣ ಇನ್ಕಮಿಂಗ್ ಆಗ್ತದೆ, ಫಂಡ್ ಇನ್ಕಮಿಂಗ್ ಆಗ್ತದೆ. ಅದರ ಅವಧಿ ಮುಗಿದ ನಂತರ ನೀವು ಕೊಟ್ಟಾಗ ಏನಾಗ್ತದೆ, ಫಂಡ್ ಔಟ್ ಗೋಯಿಂಗ್ ಆಗಿರ್ತದೆ. ಪರ್ಚೇಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಶೇರ್ಸು, ಡಿವೆಂಚರ್ಸು ಅಥವಾ ಬೇರೊಂದು ಕಂಪ್ನಿಯಲ್ಲಿ ನೀವು ಶೇರ್ಸನ್ನು ಇನ್ವೆಸ್ಟ್ ಮಾಡಿದಾಗ ಡಿವೆಂಚರ್ಸನ್ನು ನೀವು ತಗೊಂಡಾಗ ಅಲ್ಲಿ ಏನಾಗ್ತದೆ ಅಂದರೆ ನೀವು ಅದು ಹಣ ಏನಾಗ್ತದೆ ನಿಮಗೆ ಔಟ್ ಗೋಯಿಂಗ್ ಆಗ್ತದೆ. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಸ್ಥಿರಾಸ್ತಿಗಳನ್ನು ನೀವು ಖರೀದಿ ಮಾಡಿದಾಗ ನಿಮ್ಮಿಂದ ಹಣ ಔಟ್ ಗೋಯಿಂಗ್ ಆಗ್ತದೆ. ಡ್ರಾಯಿಂಗ್ಸ್ ಇಸ್ ನಥಿಂಗ್ ಬಟ್ ನೀವು ನಿಮ್ಮ ವ್ಯವಹಾರದಿಂದ ಸ್ವಂತ ಖರ್ಚಿಗೋಸ್ಕರ ಹಣವನ್ನು ತೆಗೆದುಕೊಂಡಾಗ ಏನಾಗ್ತದೆ ಅಂದರೆ ಹಣ ನಿಮ್ಮ ಸ್ವಂತ ಖರ್ಚಿಗೋಸ್ಕರ ಔಟ್ ಗೋಯಿಂಗ್ ಆಗೋದ್ರಿಂದ ಅದೇನಂತ ಕರಿತೀವಿ ಅಂದರೆ ಯೂಸಸ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ನಾವು ತಯಾರು ಮಾಡ್ಬೋದು, ಪ್ರಿಪರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಈಗ ಎರಡು ರೀತಿಯಿಂದ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಹುದು. ಒಂದು, ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಆರ್ ಇನ್ ದ ಫಾರ್ಮ್ ಆಫ್ ಆ್ಯನ್ ಅಕೌಂಟ್. ಹಾಗಾದ್ರೆ ಇಲ್ಲಿ ಎರಡು ರೀತಿಯಿಂದ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ತಯಾರು ಮಾಡ್ಬೋದು. ಆದರೆ ಇಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ AS 3 ಪ್ರಕಾರ ನಾವು ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಪ್ರಕಾರ ನಾವು ಇಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಹಾಕ್ಬೋದು. ಹೌ ಟು ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಸ್ಟೆಪ್ಸ್. ಹಾಗಾದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ತಯಾರು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸ್ಟೆಪ್ಪನ್ನು ಅಳವಡಿಸಬೇಕಾದ್ರೆ, ನಂಬರ್ 1, ಪ್ರಿಪ್ರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ ಫಸ್ಟ್ ನಾವೇನು ಮಾಡಬೇಕಂತಂದರೆ ಸ್ಟೇಟ್ಮೆಂಟ್ ಹಾಕಬೇಕು. ಯಾವ ಸ್ಟೇಟ್ಮೆಂಟ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್. ನಂಬರ್ 1 ಸ್ಟೆಪ್.
ಪ್ರಿಪ್ರೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ಸ್. ಹಂಗಾರೆ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟನ್ನು ಹಾಕಬೇಕು. ಅಂದರೆ ಫಿಕ್ಸ್ಡ್ ಅಸೆಟ್ಸಿಂದ ನಾವು ಫಿಕ್ಸ್ಡ್ ಅಸೆಟ್ಸ್ ಅಕೌಂಟನ್ನು ಹಾಕೋದ್ರಿಂದ ನಮ್ಗೆ ಏನಾಗ್ತದೆ ಅಂದರೆ ಮಿಸ್ಸಿಂಗ್ ಫಿಗರ್ಸ್ ಗೊತ್ತಾಗ್ತದೆ. ಯಾವ ಪರ್ಚೇಸ್ ಮಾಡಿದ್ವಿ, ಯಾವ ಸೇಲ್ ಮಾಡಿದ್ವಿ, ಆನಂತರ ಅಲ್ಲಿ ಮಧ್ಯೆ ಇರ್ತಕ್ಕಂಥ ಲಾಸ್ ಏನಾಯಿತು, ಅದರ ಪರ್ಚೇಸ್ ಏನಾಯಿತು, ಸೇಲ್ ಏನಾಯಿತು, ಡೆಪ್ರಿಷಿಯೇಷನ್ ಎಷ್ಟಾಯಿತು ಅಂತಕ್ಕಂಥ ಕಳಿಗೋಸ್ಕರವಾಗಿ ನಾವು ಏನು ಮಾಡ್ತೀವಿ, ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟನ್ನು ಹಾಕಿ ಮಿಸ್ಸಿಂಗ್ ಫಿಗರನ್ನು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು. ಮೂರನೇದಾಗಿ ಅಸರ್ಟೈನ್ ದ ಫಂಡ್ ಫ್ರಮ್ ಆಪರೇಷನ್. ನೀವು ನಿಮ್ಮ ವ್ಯವಹಾರದಲ್ಲಿ ಗಳಿಸಿರ್ತಕ್ಕಂಥ ಆದಾಯದ ಒಂದು ಸ್ಟೇಟ್ಮೆಂಟನ್ನು ಹಾಕಬೇಕು. ಅದಕ್ಕೆ ನಾವೆಂತ ಕರಿತೀವಿ ಅಂದರೆ ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಕರಿತೀವಿ. ನಾಲ್ಕನೇದಾಗಿ ಪ್ರಿಪ್ರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಹಾಗಾದ್ರೆ ಕೊನೆಯ ಹಂತದಲ್ಲಿ ನಾವೇನು ಮಾಡಬೇಕು, ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಹಾಕಬೇಕು. ಹಾಗಾದ್ರೆ ಇಲ್ಲಿ ನಂಬರ್ 1 ಪ್ರಿಪ್ರೇಷನ್ ಆಫ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಹಾಗಾದ್ರೆ ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸನ್ನು ಅಥವಾ ಚೇಂಜಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ನ